ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಒಂದು ಪವಾಡ ಪುರುಷರಾದಂತಹ ಕೊಪ್ಪಳ ಗವಿಸಿದ್ದಪ್ಪಜ್ಜನ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿರ್ತಕ್ಕಂತಹ ಅಜ್ಜನವರ ಒಂದು ಗರ್ಭಗುಡಿಯನ್ನು ನೋಡ್ತಾ, ಅಲ್ಲಿ ಗರ್ಭಗುಡಿಯಲ್ಲಿ ಅಜ್ಜರ ಜೀವಂತ ಸಮಾಧಿಯಾಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅವರ ಪವಾಡ, ಅವರ ಮಹಿಮೆ ಮೊದಲು ಹೇಗಿತ್ತು, ಈಗ ಹೇಗಿದೆ, ಈಗಲೂ ಅವ್ರ ಪವಾಡ ಮಹಿಮೆ ನಡೀತಾ ಇದೆಯಾ, ಹೇಗೆ ಎಲ್ಲನೂ ನಿಮಗೆ ತಿಳಿಸಿ ಹೇಳುತ್ತಿದ್ದೇವೆ. ಬನ್ನಿ ನೋಡೋಣ ಒಂದು ಅಜ್ಜನವರ ಪವಾಡ ಮತ್ತು ಅವರ ಮಹಿಮೆ ಹೇಗಿದೆ ಅಂತ. ಈ ಕಲಿಯುಗದಲ್ಲಿ ಒಂದು ಪವಾಡ ಪುರುಷರಾದಂತಹ ಅಜ್ಜನವರ ಕೊಪ್ಪಳ ಗವಿಸಿದ್ದಪ್ಪಜ್ಜವರ ದರ್ಶನವನ್ನು ಮಾಡುವುದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಮಿಸ್ ಮಾಡ್ದೇ ನೋಡಿ. ಕೊನೆಯಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಚಾನಲನ್ನು. ಹೇಳಿ ಸರ್, ಇನ್ನೊಂದ್ಸತಿ ಹೇಳಿ, ರೆಕಾರ್ಡಿಂಗ್ ಅದ. ಈ ಮಠದ 11ನೇ ಪೀಠಾಧಿಪತಿಗಳಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು. ಇದು ಇವ್ರದ್ದು ಜೀವಂತ ಸಮಾಧಿ ಸರ್. ಇವ್ರದ್ದು ಅನೇಕ ಪವಾಡ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಪವಾಡಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ಹೆಣ್ಣು ಮಗು ಇದ್ದದನ್ನ ಗಂಡು ಮಗುವಾಗಿ ಇದು ಮಾಡ್ಯಾರ ಸರ್. ಮತ್ತೆ ಅಮಾವಾಸ್ಯ ದಿನ ಚಂದ್ರನ ತೋರಿಸಿದ್ದಾರೆ. ಹೀಗೆ ಅನೇಕವಾದ ಪವಾಡಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಸರ್ ಇವ್ರ ಅಜ್ಜರು. ಹೌದು ಸರ್, ಗವಿಸಿದ್ದೇಶ್ವರ. ಸರ್, ಇದು ಭಕ್ತಾದಿಗಳು ಹೆಂಗ ಔಟ್ ಸೈಡ್ಲಿಂದನೂ ಬರ್ತಾರೆ, ಇಲ್ಲಿ ಲೋಕಲ್ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಸರ್. ಎಲ್ಲ ಕಡೆಯಿಂದ ಜಾತ್ರೆ ಆಗ್ತದೆ ಸರ್. ಲಕ್ಷಾಂತರ ಜನ ಸೇರ್ತಾರೆ. ಮತ್ತೆ ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಗೊಂಡಿದೆ ಸರ್. ಸರ್, ಇದು ಅಜ್ಜನ್ ಪವಾಡ ಹೆಂಗೆ, ಮತ್ತೆ ಇವಾಗಲೂ ಪವಾಡ ನಡೀತಾನೆ ಇದೆಯೋ ಏನ್ ಹೆಂಗೆ? ಇದೆ ಸರ್, ಈಗಲೂ ಪವಾಡಗಳು ನಡೀತಾ ಬಂದಿದೆ ಸರ್. ಅದರಲ್ಲಿ ಅಷ್ಟು ಜನ ಸೇರ್ತಾರೆ ಸರ್. ಮತ್ತೆ ಇಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಡ್ತಾರೆ ಸರ್. ಈಗಿನ ಪೀಠಾಧಿಪತಿ ಗವಿಸಿದ್ದೇಶ್ವರ ಈ ಮಠದ ಶಿಕ್ಷಣ, ಇದು ಎಜುಕೇಶನ್ ಎಲ್ಲ ಇಲ್ಲೇ ಇದೆ ಸರ್. ಅದು ಎಜುಕೇಶನ್ಗೆಲ್ಲ ಹೆಂಗ್ ಸರ್? ಇಲ್ಲಿ ಯಾವ ತರ ಎಜುಕೇಶನ್ ಅಂದ್ರೆ ಇದು ಡಿಗ್ರಿ, ಹೈಸ್ಕೂಲು? 5ನೇ ತರಗತಿಯಿಂದ ಮತ್ತೆ ಇಲ್ಲಿ ಡಿಗ್ರಿ ಮಠ ಮತ್ತೆ MCOM ಕೂಡ ಇದೆ ಸರ್ ಇಲ್ಲೇ ಇದೆ. ಮತ್ತೆ ಆಯುರ್ವೇದಿಕ್ ಕಾಸ್ಟ್ ಇದೆ ಸರ್. ಮತ್ತೆ ಅಲ್ಲಿ ಕಾಲೇಜನ್ನು ಇದೆ.